ಎಲ್ರಿಗೂ ನಮಸ್ಕಾರ. ನಾನು ಪರಂ, ಇದು ಕಲಾ ಮಾಧ್ಯಮ. ಸ್ನೇಹಿತರೆ, ಈ ವಿಡಿಯೋ ಸರ್ಕಾರಿ ನೌಕರಿ ಮತ್ತು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾನು ಮೊದಲನೇ ಡಿಸ್ಕ್ಲೈಮರೇ, ಪ್ರಾಮಾಣಿಕವಾಗಿರುವಂತಹ ಸರ್ಕಾರಿ ನೌಕರರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋ ನೋಡಿ, ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ನಿಮಗಲ್ಲ, ಯಾರ್ಯಾರು ಪ್ರಾಮಾಣಿಕತೆ ಇಲ್ವಲ್ಲ ಅವ್ರಿಗೆ ಮಾತ್ರ. ಸೊ ಹಾಗಾಗಿ ಶುರು ಮಾಡೋಕ್ಕೆ ಮುಂಚೆ ಒಂದು ಭಾಳ ಮುಖ್ಯವಾದ ವಿಚಾರ, ಒಂದು ಒಳ್ಳೆಯ ಸುದ್ದಿ, ಒಂದು ಬಹಳ ಅದೇನಂತಾರಲ್ಲ, ಇಡೀ ಭಾರತನೇ ಶಾಕ್ ಆಗೋಂಥ ಒಂದು ಸುದ್ದಿ ಏನು ಅಂತಂದರೆ, ಒಬ್ಬ RTO ಇನ್ಸ್ಪೆಕ್ಟ್ರು, ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ RTO ಇನ್ಸ್ಪೆಕ್ಟ್ರು 10,000 ವಾಹನಗಳಿಗೆ, ಅದರಲ್ಲೂ ಲಾರಿಗಳಿಗೆ FC ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಯ್ತಪ್ಪ ಪರಂ, ನಿಂಗೆ ತಲೆ ಕೆಟ್ಟಿದೆಯಾ? ಅವ್ರ ಕೆಲಸನೇ ಅದಲ್ಲೇನ್ರಿ, RTO ಕೆಲಸನೇ ಲೈಸೆನ್ಸ್ ಕೊಡೋದು, FC ಕೊಡೋದು, ಇಂಥವೇ. ಅದರಲ್ಲೇನು ವಿಷಯ ನೀನು ವಿಶೇಷವಾಗಿ ಬಂದು ಹೇಳ್ತಿದ್ದಿಲ್ಲ ಅಂತ ನೀವು ಕೇಳಿದ್ರೆ, ಅವರು FC ಕೊಟ್ಟಿರೋದು ಹೇಗೆ ಗೊತ್ತಾ? ತಪಾಸಣೆ ಮಾಡಿದೆ, ಆ ವೆಹಿಕಲ್ನ ಇನ್ಸ್ಪೆಕ್ಟ್ ಮಾಡ್ದೇ ಅವರು 10,000 ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್, ಇವು ರಸ್ತೆ ಮೇಲೆ ಓಡೋಕ್ಕೆ ಲಾಯಕ್ಕಾಗಿದೆ ಅನ್ನೋದೇ ಫಿಟ್ನೆಸ್ ಸರ್ಟಿಫಿಕೇಟ್, ಅದನ್ನು ಕೊಟ್ಟಿದ್ದಾರೆ. ಆ ವಾಹನಗಳನ್ನು ಕಣ್ಣಲ್ಲೂ ನೋಡಿದೆ ಅಂಥೇಳಿ ಅವ್ರು ಸಿಗಾಕೊಂಡಿದ್ದಾರೆ. ಅದು ತನಿಖೆ ಆಗ್ತಾಯಿದೆ. ಅದು ಗೊತ್ತಲ್ಲ ನಿಮಗೆ, ಸರ್ಕಾರಿ ತನಿಖೆಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಸುದ್ದಿ ಮಾತ್ರ ಬರುತ್ತೆ. ಆದರೆ ಅದು ಆಮೇಲೆ ಏನಾಯಿತು ಗೊತ್ತಾಗೋದೇ ಇಲ್ಲ ನಮಗೆ. ಉದಾಹರಣೆಗೆ ಕೇಳ್ತೀನಿ, ಲೋಕಾಯುಕ್ತ ಸಂಸ್ಥೆ, ಅದ್ರ ಬಗ್ಗೆ ನನಗೆ ತುಂಬ ದೊಡ್ಡ ಗೌರವ ಇದೆ. ಭ್ರಷ್ಟರನ್ನ ಹಿಡಿಯೋಕ್ಕೆ ಅಂತ ಇರುವ ಸಂಸ್ಥೆ. ಆದರೆ ಆ ಸಂಸ್ಥೆ ರೈಡ್ಗಳನ್ನು ಮಾಡುತ್ತೆ, ಕೋಟ್ಯಾಂತರ ರೂಪಾಯಿ ಹಣ ಇತ್ಯಾದಿ ಎಲ್ಲವನ್ನು ಸೀಸ್ ಮಾಡುತ್ತೆ. ಆದರೆ ಆ ನಂತರ ಕೇಸ್ ಏನಾಯಿತು, ಯಾರ್ಯಾರಿಗೆ ಶಿಕ್ಷೆ ಆಯಿತು ಅಂತ ಅನ್ನೋದು ಮಾತ್ರ ನಮಗೆ ಹೆಚ್ಚು ಬಹುತೇಕ ಗೊತ್ತಾಗೋದಿಲ್ಲ. ದಯವಿಟ್ಟು ಗೊತ್ತಾಗೋ ವಿಚಾರನೂ ನಮ್ಗೆ ಗೊತ್ತಾಗಲಿ ಅಂತ ಅನ್ನೋದು ನಾನು ಎಲ್ಲರಲ್ಲೂ ಸಂಬಂಧಪಟ್ಟವರಲ್ಲಿ ಮಾಡ್ಕೊಳ್ಳೋಂಥ ಮನವಿ. ಆಮೇಲೆ ನೋಡಿ, ಇತ್ತೀಚೆಗೆ ಒಬ್ಬ ಪೊಲೀಸ್ ಅಧಿಕಾರಿ, ನಮ್ಮ ಈ KP ಅಗ್ರಹಾರ ಪೊಲೀಸು, ಆತನ್ನು ಲಂಚ ತೊಗೊಳ್ಬೇಕಾದ್ರೆ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಾಗ, ಈ ಬೀದಿಲಿ ಹೋಗೋ ಹುಚ್ಚನಾಯಿಗೆ ಯಾರನ್ನ ಮಕ್ಳು ಕಲ್ಲು ಹೊಡೋದು ಕೊಯ್ ಅಂತ ಹೆಂಗೆ ಕಿರಿಸುತ್ತಲ್ಲ, ಹಾಗೆ ಹುಚ್ಚನಾಯಿ ಥರ ಕಿರಿಸ್ತಿದ್ನಲ್ಲ, ಆತನ ಕೇಸ್ ಏನಾಯಿತು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಆ ಥರದ್ದು ಗೊತ್ತಾಗಲಿ ಅಂತ ನಮ್ಮ ರಿಕ್ವೆಸ್ಟು. ಅಂದರೆ ಸರ್ಕಾರಿ ಇಲಾಖೆಯಲ್ಲಿ ಏನಾಗ್ತಿದೆ ಅದು ಕೂಡ ಗೊತ್ತಾಗಲಿ, ಅವ್ರನ್ನ ಬಂಧಿಸಿದಾಗ ರೇಡ್ ಆದಾಗ ಅಂತ. ಸೊ ಎನಿವೆ, ಆದರೆ ಆ ವಿಚಾರ ಇಟ್ಕೊಂಡು ನಾನು ಮಾತಾಡಬೇಕಾಗಿರೋದು ಬಹಳ ಮುಖ್ಯವಾಗಿ ಏನು ಅಂತಂದರೆ, ಸರ್ಕಾರಿ ನೌಕರರ ಬಗ್ಗೆ, ಸರ್ಕಾರಿ ನೌಕರಿ ಬಗ್ಗೆ ಎರಡನ್ನೂ ನಾನು ಮಾತಾಡಬೇಕು. ಯಾಕಂದರೆ ಜನಸಾಮಾನ್ಯರು ಭಾರತದಲ್ಲಿ ಬಹುತೇಕ ದೂರು ಸಲ್ಲಿಸ್ತಿರುವಂಥದ್ದು, ಕಂಪ್ಲೇಂಟ್ ಮಾಡ್ತಿರೋದು ಮತ್ತು ಮಾತಾಡುವಂಥ ವಿಚಾರ ಮತ್ತು ತುಂಬ ನೋವಲ್ಲಿ ವಿಷಯ ತೋಡ್ಕೊಳ್ಳುವಂಥದ್ದು, ತುಂಬ ನೊಂದಿರೋ ವಿಚಾರ ಯಾವುದು ಅಂತಂದರೆ, ಸರ್ಕಾರಿ ಇಲಾಖೆಗಳಲ್ಲಿ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಲಂಚ. ಅದೇನಾಗಿದೆಯೋ ಗೊತ್ತಿಲ್ಲ, ಈ ದೇಶಕ್ಕೆ ದೊಡ್ಡ ಶಾಪ ಅದು, ಲಂಚ ಭ್ರಷ್ಟಾಚಾರ ಅಂತ ಅನ್ನೋದು. RTO ಲಂಚ, BBMP ಕೆಲಸ ಬೇಕಾ ಲಂಚ, ಪೊಲೀಸ್ ಹೆಂಗೆ ಹೇಳಿ ಬಾಯ್ಬಿಟ್ಟು ನಾನು, ಕಂದಾಯ ಇಲಾಖೆ, PWD ನಿಮಗೆ ಗೊತ್ತೇ ಇದೆ, ಅನೇಕ ಗುತ್ತಿಗೆದಾರರೇ ಆತ್ಮಹತ್ಯೆಗೆ ಶರಣಾಗ್ಬಿಟ್ರು. KPTCL ಕರೆಂಟ್ ಬೇಕು, ನೀರು ಬೇಕು, BWSSB ಎಲ್ಲ ಕಡೆ ಹೋದ್ರೂ ಲಂಚ, ಕೆಲಸನೇ ಆಗ್ತಾಯಿಲ್ಲ. ಬಹಳ ಕಡೆಗಳಲ್ಲಿ, ಬಹಳ ಇಲಾಖೆಗಳಲ್ಲಿರುವ ದೊಡ್ಡ ಸಮಸ್ಯೆ ಏನು ಅಂತಂದರೆ ಮಧ್ಯವರ್ತಿಗಳ ಹಾವಳಿ, ಮೀಡಿಯೇಟರ್ಸ್ಗಳ ಹಾವಳಿ. ಎಲ್ಲರೂ ಮೀಡಿಯೇಟರ್ಗಳ ಮಯ ಆಗಿದೆ. ಎಲ್ಲೋದ್ರೂ RTO ಹೋಯ್ತಾ ಅಲ್ಲೊಬ್ಬ ಬ್ರೋಕರು, ಅವನು ಬರ್ತಾನೆ, ಅವನು ಆ RTO ಆಫೀಸರ್ಗಿನ್ನ ಜೋರಾಗಿ ಬಿಹೇವ್ ಮಾಡ್ತಾನೆ, ಅವನು ತುಂಬ ದರ್ಪವಾಗಿ ಬಿಹೇವ್ ಮಾಡ್ತಾನೆ. ಈ ಥರ ಪ್ರತಿಯೊಂದು ಕಡೆಯೂ ಇದೆ. ಆದರೆ ಭಾಳ ಮುಖ್ಯವಾಗಿ ನಾನು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತಂದರೆ, ಇವೆಲ್ಲವನ್ನು ಈ ಸರ್ಕಾರಿ ಇಲಾಖೆಯ ಕೆಲಸಗಳನ್ನು ಈ ತಂತ್ರಜ್ಞಾನದ ಯುಗದಲ್ಲಿ, ಡಿಜಿಟಲ್ ಕಾಲದಲ್ಲಿ, AI ಕಾಲದಲ್ಲಿ, ಅಂತರ್ಜಾಲದ ಕ್ರಾಂತಿ ಆಗ್ತಿರುವಂತಹ ಈ ಕಾಲದಲ್ಲಿ ಇವೆಲ್ಲವನ್ನು ಇನ್ನೂ ಸರಳವಾಗಿ, ಸುಸೂತ್ರವಾಗಿ, ಜನಸಾಮಾನ್ಯರ ಫ್ರೆಂಡ್ಲಿಯಾಗಿ, ಪಬ್ಲಿಕ್ ಫ್ರೆಂಡ್ಲಿಯಾಗಿ, ಪೀಪಲ್ ಫ್ರೆಂಡ್ಲಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ವಾ, ಅಥವಾ ಮಾಡುವ ಮನಸ್ಸಿಲ್ವಾ ಅನ್ನೋದು ನನಗಿರೋಂಥ ಮೂಲಭೂತವಾದಂಥ ಪ್ರಶ್ನೆ. ಯಾಕಂದರೆ ನೀವು ಒಂದು ಉದಾಹರಣೆ ಹೇಳ್ತೀರಿ ಕೇಳಿ, ಬಹಳ ಸರಳವಾದ ಉದಾಹರಣೆ, ನಿಮ್ಮಲ್ಲಿ ಅನೇಕರು ಇದನ್ನು ಅನುಭವಿಸಿರ್ತೀರಿ. ನೀವು ಒಂದು ಮನೆಯನ್ನು ಖರೀದಿ ಮಾಡ್ತೀರಿ, ಅಥವಾ ಒಂದು ಫ್ಲ್ಯಾಟ್ ಖರೀದಿ ಮಾಡ್ತೀರಿ, ಅಥವಾ ನೀವು ಒಂದು ಯಾವುದೋ ಕೃಷಿ ಭೂಮಿನ ಖರೀದಿ ಮಾಡ್ತೀರಿ. ಏನೋ ನಿಮ್ಮ ಬಹಳ ಕಷ್ಟಪಟ್ಟ ಹಣ, ಕೂಡಿಟ್ಟ ಹಣವನ್ನು ಇಟ್ಕೊಂಡು ಯಾವುದೋ ಒಂದು ಆಸ್ತಿಯನ್ನು ಖರೀದಿ ಮಾಡ್ತೀರಿ. ಮನೆಗೆ ಉದಾಹರಣೆ ತಗೊಳ್ಳೋಣಂತೆ. ಒಂದು ಮನೆಯನ್ನು ತಗೊಂಡಾಗ ಅದನ್ನು ರಿಜಿಸ್ಟರ್ ಮಾಡೋರು ಯಾರು? ಸಬ್ ರಿಜಿಸ್ಟ್ರಾರ್, ಉಪನೋಂದಣಾಧಿಕಾರಿ. ಸಬ್ ರಿಜಿಸ್ಟ್ರಾರ್ ಅದನ್ನು ನೋಂದಣಿ ಮಾಡ್ತಾನೆ. ಆದರೆ ಸಬ್ ರಿಜಿಸ್ಟ್ರಾರ್ ಹತ್ರ ನೋಂದಣಿ ಮಾಡಿ ತಗೊಂಡ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಖಾತೆ, ಅದಕ್ಕೆ ಬೇಕಾದಂಥ ಬೇರೆ ಬೇರೆ ದಾಖಲೆಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಇನ್ನೊಂದು ಇಲಾಖೆಗೆ ಹೋಗಬೇಕು. ಅದು ನನಗೆ ಸಂಬಂಧಪಟ್ಟಿಲ್ಲ ಅಂತ ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೇಳುತ್ತೆ. ಅಲ್ಲಿಗೆ ಬಂದಾಗ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕುವ, ಅದು ಸಂಬಂಧಪಟ್ಟಂಥ ಮತ್ತೊಂದು ದಾಖಲೆಗಳನ್ನು ಒದಗಿಸುವ ಕೆಲಸ ಶುರು ಆಗುತ್ತೆ. ಅದಕ್ಕೊಂದಷ್ಟು ಸಮಯ ಹೋಗುತ್ತೆ, ಅಲ್ಲೊಂದಷ್ಟು ವರ್ಕೌಟ್ ಆಗಿಬಿಡುತ್ತೆ ಅವ್ರಿಗೆ. ಗೊತ್ತಾಗ್ತಿದೆಯಾ ನಿಮಗೆ? ಸೊ ಅಲ್ಲಾಯಿತು. ಆಮೇಲೆ ಆ ಮನೆ ತಗೊಂಡ ಮೇಲೆ ನೀವು ಅದಕ್ಕೆ ನಿಮ್ಮ ಬೇರೆಯವರ ಹೆಸರಿನಲ್ಲಿರುವಂತಹ ಕರೆಂಟ್ ಬಿಲ್ಲು, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಮತ್ತೆ ಆ ಸಂಬಂಧಪಟ್ಟಂತಹ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ, ಇಲಾಖೆಗೆ ನೀವು ಹೋಗಬೇಕು. ಅಲ್ಲೊಂದಷ್ಟು ವರ್ಕೌಟ್ ಆಗುತ್ತೆ. ಅದಾದಮೇಲೆ ನೀರು ಅಂದರೆ BWSSB ಕನೆಕ್ಷನ್ನು ಆ ಹಳೆಯ ಮಾಲೀಕನ ಹೆಸರಲ್ಲಿರುತ್ತೆ. ಆತನ ಹೆಸರಿಂದ ಹೊಸ ಮಾಲೀಕ ಅಂದರೆ ಖರೀದಿದಾರನ ಹೆಸರಿಗೆ ಬರಬೇಕು ಅಂದರೆ ಮತ್ತೆ BW ಆಫೀಸ್ಗಳಿಗೆ, ಅವ್ರ ಬ್ರೋಕರ್ಗಳ ಹತ್ರ ಎಲ್ಲ ಓಡಬೇಕು. ಅಲ್ಲೊಂದಷ್ಟು ವರ್ಕೌಟ್ ಆಗುತ್ತೆ.
ಎಲ್ಲಿಂದ ಎಲ್ಲಿಗೆ ಬಂತು ಅಲ್ವೇ ನೋಡಿ, ಸಬ್ ರಿಜಿಸ್ಟ್ರಾರು ಒಬ್ಬ ಸರ್ಕಾರಿ ನೌಕರ, KPTCL, BWSSB, ಕಂದಾಯ ಇಲಾಖೆ, BBMP ತೆರಿಗೆ ಎಲ್ಲವೂ ಸರ್ಕಾರದ ತಾನೆ, ಎಲ್ಲರೂ ಸರ್ಕಾರಿ ನೌಕರರು ತಾನೆ ಅಥವಾ ಸರ್ಕಾರಿ ಕಾರ್ಪೊರೇಷನ್ಗಳು ತಾನೆ. ಒಂದು ಸಲ ಒಂದು ಮನೆ, ಒಂದು ಫ್ಲ್ಯಾಟು ಒಬ್ಬ ಖರೀದಿ ಮಾಡಿದರು ಅಂತಂದರೆ ಅದು ಸಬ್ ರಿಜಿಸ್ಟ್ರಾರ್ ನೋಂದಣಿ ಆದ ಕೂಡಲೇ ತಂತಾನೇ ಪ್ರಾಸೆಸ್ ಆಗಿ ಆ ಎಲ್ಲವನ್ನು KPTCL ಹೆಸರು ಬದಲಾಗುವಂಥದ್ದು, BWS ಹೆಸರು ಬದಲಾಗುವಂಥದ್ದು, ಅದನ್ನ ಹೆಸರು ಖಾತೆ ಬಂದು ಕೂತ್ಕೊಳ್ಳುವಂಥದ್ದು, ಅಥವಾ BBMP ತೆರಿಗೆಗೆ ಸಂಬಂಧಪಟ್ಟಂತಹ ಈ ಟ್ಯಾಕ್ಸಸ್ ಏನಿದೆ ಅಲ್ಲಿ ಯಾಕೆ ಚೇಂಜ್ ಆಗ್ತಿಲ್ಲ? ಎಲ್ಲದಕ್ಕೂ ಒಬ್ಬ ವ್ಯಕ್ತಿ ಅಥವಾ ಮಾಲೀಕ ಅಥವಾ ಖರೀದಿದಾರ ಯಾಕೆ ತನ್ನ ಅಮೂಲ್ಯ ಸಮಯವನ್ನು ಖರ್ಚು ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡಿಸ್ಕೊಂಡು ಆಮೇಲೆ ಬಂದು ಅದನ್ನ ಹೆಸರಿಗೆ ಖಾತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆಮೇಲೆ KPTCLಗೆ ಹೋಗಿ ಆತ ತನ್ನ ಹೆಸರಿಗೆ KEB ಬಿಲ್ ಚೇಂಜ್ ಮಾಡಿಸ್ಕೊಂಡು BWSSಗೆ ಬಂದು ಅಲ್ಲಿ ಬಿಲ್ ಚೇಂಜ್ ಮಾಡಿಸ್ಕೊಂಡು ಯಾಕೆ ಈ ನಾಟಕ? ಇದು ನನ್ನ ಮೂಲಭೂತವಾದಂಥ ಪ್ರಶ್ನೆ. ಒಂದು ಉದಾಹರಣೆ ಅಷ್ಟೇ, ಇದು ಇಟ್ಸ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್. ಹೇಗೆ ನಡೆಯುತ್ತೆ ಸರ್ಕಾರಿ ವ್ಯವಹಾರಗಳು ಅಂತ ಕೇಳಲಿಕ್ಕೆ ಅಂತ ಹೋದರೆ ನಾನು ಕೇಳಿಬಿಟ್ಟಿದ್ದೀನಿ ಒಬ್ಬ ಸಬ್ ರಿಜಿಸ್ಟ್ರಾರ್ಗೆ, ಯಾಕೆ ಸರ್ ಹೀಗೆ? ಅದು ನಮ್ಮ ಇಲಾಖೆ ಅಲ್ಲ ಸರ್, ಕಂದಾಯ ಇಲಾಖೆ ನಮ್ಮದು, ನಮ್ಮ ಸಬ್ ರಿಜಿಸ್ಟ್ರಾರ್ ಬೇರೆ, ಆಮೇಲೆ ನೀವು ಅದು ಬೇರೆ ಸರ್, ಇದು ಬೇರೆ. ಆದರೆ ಎಲ್ಲರೂ ಸೇರಿ ಸರ್ಕಾರ ಅಲ್ವಾ? ಎಲ್ರಿಗೂ ಹೋಗ್ತಿರೋದೇ ಈ ದೇಶದ, ಈ ನಾಡಿನ ಕಷ್ಟಪಟ್ಟು ದುಡಿದ ಒಬ್ಬ ದುಡಿಮೆದಾರನ ತೆರಿಗೆಯ ಹಣದ ಮೂಲಕವೇ ಸಂಬಳ ಹೋಗ್ತಿರೋದಲ್ವ? ಹಾಗಿದ್ದ ಮೇಲೆ ಅದನ್ನು ಬಹಳ ಸರಳವಾಗಿ ಸಿಂಪ್ಲಿಫೈಡ್ ಆಗಿ ಯಾಕೆ ಮಾಡೋಕ್ಕಾಗಲ್ಲ ಈ ಡಿಜಿಟಲ್ ಕಾಲದಲ್ಲಿ? ಅಲ್ಲೆಲ್ಲೋ ಸಬ್ ರಿಜಿಸ್ಟ್ರಾರ್ ಹತ್ರ, ನನಗೆ ಗೊತ್ತಿಲ್ಲ, ನಾನು ಅಡ್ಡ ಇರ್ಬೋದು, ಇಲ್ಲಿ ಗೊತ್ತಿರೋ ತಂತ್ರಜ್ಞರು ಭಾಳ ವಿಡಿಯೋ ನೋಡ್ತಿರ್ಬೋದು, ತಾವು ದಯವಿಟ್ಟು ಕಮೆಂಟಾಗಿ ತಿಳಿಸಿ ಏನೇನೆಲ್ಲ ಸೊಲ್ಯೂಷನ್ ಮಾಡ್ಬೋದು ತಂತ್ರಜ್ಞಾನ ಬಳಸಿದ್ದಕ್ಕೆ ಅಂತ. ಸಬ್ ರಿಜಿಸ್ಟ್ರಾರ್ ಹತ್ರ ಒಂದು ಮನೆ, ಒಂದು ಫ್ಲ್ಯಾಟ್ ಖರೀದಿ ಮಾಡ್ದ, ಅದು ಯಾರೋ ಬೇರೆ ಹೆಸರಲ್ಲಿತ್ತು ಮೊದಲು, ಇವನು ಅದನ್ನು ಖರೀದಿ ಮಾಡಿದ ಹಳೆ ಮನೆ ಅಂತಂದರೆ ಅವನು ಅಲ್ಲಿ ರಿಜಿಸ್ಟರ್ ಆದ ತಕ್ಷಣ ಇವನ ಹೆಸರಿಗೆ ತಂತಾನೇ ಎಲ್ಲವೂ ಚೇಂಜ್ ಆಗುವಂಥ ಬಿಲ್ ಚೇಂಜ್ ಆಗುವ, KPTCL ಬಿಲ್ ಚೇಂಜ್ ಆಗುವ, BWSSB ಬಿಲ್ ಚೇಂಜ್ ಆಗುವ, BBMPಯ ಟ್ಯಾಕ್ಸ್ ಇವನ ಹೆಸರಿಗೆ ಕೂತ್ಕೊಳ್ಳುವ, ಖಾತೆ ಇವನ ಹೆಸರಿಗೆ ಬರುವ ವ್ಯವಸ್ಥೆ ಯಾಕಿಲ್ಲ? ಇದು ನನ್ನ ಮೂಲಭೂತ ಪ್ರಶ್ನೆ. ಮೊಟ್ಟ ಮೊದಲನೇದು, ಈ ಥರ ಭಾಳ ಇಲಾಖೆಗಳಲ್ಲಿದೆ. ನೀವು ಒಂದು DLನ ನಿಮ್ಮ ಹಣೆ ಬರಹ ಕೆಟ್ಟು, ನಿಮ್ಮ ಹಣೆ ಬರಹ ಏನಾದರೂ ಕೆಟ್ಟು ನೀವೇನಾದರೂ ನಿಮ್ಮ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ನ ಮಾಡಿಸೋದಕ್ಕೇನಾದರೂ ನೀವು ಅಪ್ಪಿ ನಾನು ಬ್ರೋಕರ್ ಹತ್ರ ಹೋಗಲ್ಲ, ನಾನು ಸ್ವತಂತ್ರ ಬಂದು 1947ನಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂತು, ನಾನು RTO ಆಫೀಸಿಗೆ ಹೋಗಿ ನೇರ ನಾನು ಮಾಡಿಸ್ಕೊತೀನಿ ಅಂತ ಏನಾದ್ರು ಹೊಟ್ಬಿಟ್ರೆ ಮುಗೀತು ನಿಮ್ಮ ಕತೆ. ಒಂದು ಸಲ ಟ್ರೈ ಮಾಡಿ, ಮಧ್ಯವರ್ತಿಯ ಬ್ರೋಕರ್ ದಲ್ಲಾಳಿಯ ಹಾವಳಿ ಇಲ್ಲದೆ RTOದಲ್ಲಿ ನಿಮ್ಮ ಕೆಲಸ ಮಾಡಿಸ್ಕೊಂಡು ಪ್ರಯತ್ನ ಪಡಿ ನೋಡೋಣ. KPTCL ಒಬ್ಬ ಯಾರೋ ಮಧ್ಯವರ್ತಿಯ ಹಾವಳಿ ಇಲ್ಲದೆ ನಿಮ್ಮ ಬಿಲ್ಗಳನ್ನು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೊಂಬಿಡಿ ನೋಡೋಣ. BWSSB ಮನೆಗೆ ವಾಟರ್ ಹಾಕ್ಸ್ಕೊಂಬಿಡಿ ನೋಡೋಣ. ಯಾಕೆ ಈ ವ್ಯವಸ್ಥೆ? ಇದು ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಕೇಳಬೇಕಾದಂಥದ್ದು ಒಂದು. ಇನ್ನೊಂದು ಬಹಳ ಮುಖ್ಯವಾಗಿ, ಮೊನ್ನೆ ನಾನು ಒಂದು ಸುದ್ದಿ ಓದಿದೆ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನ, ನೀವು ಗಮನಿಸಿರ್ಬೇಕು, ಧರ್ಮರಾಯ ಸ್ವಾಮಿ ದೇವಸ್ಥಾನ ಎಷ್ಟು ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಅಂತ ಇದು ಕರಗ, ಅದು ವಿಶ್ವಪ್ರಸಿದ್ಧ. ಅವರಲ್ಲಿ ಯಾವುದೋ ಒಂದು ಬಿಲ್ ಕ್ಲಿಯರ್ ಆಗೋ ಒಂದು ಇಶ್ಯೂ ಇತ್ತಂತೆ, ಅದು ಕರಗಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಇಲ್ಲ ನಾವಂದರೆ ಆ ಕರಗದೇನೋ ಬಿಲ್ ಕೊಡಬೇಕು ಅಂತ ಸರ್ಕಾರದಲ್ಲಿ ಕೇಳಕ್ಕೆ ಹೋಗಿದ್ದಕ್ಕೆ ಆ ಸರ್ಕಾರಿ ಗುಮಾಸ್ತ ಅವ್ರ ಹತ್ರ 2 ಲಕ್ಷ ರೂಪಾಯಿನೋ ಲಂಚ ಕೇಳಿದ್ದಂತೆ. ಅವ್ರು ಬಂದು ಅದನ್ನು ದೂರು ಮಾಡಿದ್ರು, ಅದನ್ನು ಸುದ್ದಿ ಮಾಡಿದರು, ನಮ್ಗೆ ಲಂಚ ಕೇಳ್ತಾರೆ ನಮ್ಮ ದುಡ್ಡು ಕೊಡೋಕ್ಕೆ ಅಂತ. ಅದಕ್ಕೆ ಆ ಸರ್ಕಾರಿ ನೌಕರ ಕೊಟ್ಟದ ಕಾರಣ ಏನು ಅಂದರೆ, ಇವರು ಸುಳ್ಳು ದೂರು ಕೊಡ್ತಿದ್ದಾರೆ, ಇದಕ್ಕೆ ಸಾಕ್ಷಿ ಏನು ಅಂತ ಅನ್ನೋ ಮೊಟ್ಟ ಮೊದಲನೇ ಪ್ರಶ್ನೆ ಕೇಳ್ಬಿಟ್ಟ. ನನಗೂ ಅದು ಸರಿ ಅನ್ನಿಸ್ತು. ಯಾಕಂದರೆ ಸಾಕ್ಷಿ ಇಲ್ಲಿದೆ ಇವ್ರ ಹತ್ರ, ಏನೇನಿದೆ ಪ್ರೂಫ್ ನಿಮ್ಮ ಹತ್ರ? ಅದಕ್ಕೆ ನಾನು ಯೋಚನೆ ಮಾಡಿದ್ದೇನು ಅಂತಂದರೆ, ನನ್ನ ಅನಿಸಿಕೆ ಸುಧಾರಣೆ ಹೇಗಾಗಬೇಕು ಅಂತ. ಈಗ ನೀವು ಗಮನಿಸ್ತೀರಿ, ಯಾವುದೋ ಒಂದು ಮಾಲು, ಮಾರ್ಕೆಟು ಎಲ್ಲೋ ಒಂದು ಹೋದರೆ ಓನರ್ ಇರೋದಿಲ್ಲ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ, ಕ್ಯಾಶಲ್ಲಿ ಯಾರೋ ಸ್ಟಾಫ್ನ ಹಾಕಿರ್ತಾನೆ. ಸೊ ಕ್ಯಾಶ್ ಹತ್ರ ಏನು ಮಾಡ್ತಾನೆ ಆತ ಓನರ್ ಮಾಲೀಕ, ಒಂದು CC ಕ್ಯಾಮ್ರಾ ಹಾಕಿರ್ತಾನೆ. ಸೊ ಇಲ್ಲಿ ನಡೆಯುವ ಪ್ರತಿ ಟ್ರಾನ್ಸಾಕ್ಷನ್, ಹಣದ ವ್ಯವಹಾರ ಪ್ರತಿಯೊಂದು A to Z, ಅಂದರೆ ಈ ವ್ಯಕ್ತಿ ಮಾಡ್ತಿರುವ ಕೆಲಸ, ಇಟ್ ಈಸ್ ಕ್ಯಾಪ್ಚರ್ಡ್ ಅಂಡರ್ CC ಕ್ಯಾಮ್ರಾ, ಹೀ ಈಸ್ ಅಂಡರ್ ಸರ್ವೈಲೆನ್ಸ್. ಸೊ ಸರ್ಕಾರಿ ನೌಕರರಿಗೆ, ಈ ದೇಶದ ತೆರಿಗೆದಾರರ, ದುಡಿಯುವವರ, ಈ ದೇಶದ ಪ್ರತಿಯೊಬ್ಬನು ತೆರಿಗೆ ಕಟ್ತಿದ್ದಾನೆ. ನಾನು ಹೇಳ್ತಿರೋದು, ಈ ದೇಶದಲ್ಲಿ ಹುಟ್ಟಿದಾಗ ನೀವು ತೆರಿಗೆ ಕಟ್ತಿದ್ದೀರಿ. ಅದು ನೇರವಾಗಿ ಇನ್ಕಮ್ ಟ್ಯಾಕ್ಸೇ ಫೈಲ್ ಮಾಡ್ತಿರೋಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನೀವು ಹೋಗಿ ನಿಮ್ಮ ಮಗುವಿಗೆ ಒಂದು ಸಣ್ಣ ಚಾಕ್ಲೇಟ್ ತೊಗೊಂಡ್ರು ಕೂಡ ಅದ್ರಲ್ಲಿ ತೆರಿಗೆ ಇದೆ. ದಟ್ ಮೀನ್ಸ್ ಈ ದೇಶದಲ್ಲಿ ಹುಟ್ಟಿದರೆ ಅವರೆಲ್ಲರೂ ತೆರಿಗೆದಾರರೇ, ತೆರಿಗೆ ಪಾವತಿದಾರರೇ ಈ ದೇಶಕ್ಕೆ. ಹಾಗಾಗಿ ಈ ದೇಶದ ಕಷ್ಟಪಟ್ಟವರ, ದುಡಿಯುವವರ ತೆರಿಗೆ ಹಣದಿಂದ ಸಂಬಳ ತಗೊಳ್ತಿರುವ ಇವರು ಯಾಕೆ ಅಕೌಂಟಬಲ್ ಅಲ್ಲ? ಯಾಕೆ ಇವ್ರಿಗೆ ಕ್ಯಾಮ್ರಾ ಸರ್ವೈಲೆನ್ಸ್ ಇಲ್ಲ? ಸರ್ಕಾರಿ ಕಚೇರಿಗಳಿಗೆ ನೀವು ಹೋಗಿ ಕಾರಿಡಾರ್ಗಳಲ್ಲಿ ಹಾಕಿದ್ದಾರೆ, ಅದ್ಯಾವ್ಯಾವ ರೂಲ್ ಮಾಡ್ಕೊಂಡಿವರು ಕಾರಿಡಾರ್ಗಳಲ್ಲಿ ಹಾಕಿದ್ದಾರೆ. ಕಾರಿಡಾರಲ್ಲಿ ಹಾಕಬೇಕಾಗಿರೋದು ಎಲ್ಲಿ? ಪ್ರತಿಯೊಬ್ಬ ನೌಕರನ ಮುಂದೆ. ಮತ್ತು ಆ ರೀತಿ ಕ್ಯಾಮ್ರಾ ಹಾಕುವ ಮೂಲಕ ಅವ್ನು ಎಷ್ಟೊತ್ತಿಗೆ ಬಂದ, ಎಷ್ಟೊತ್ತಿಗೆ ಹೋದ, ಎಷ್ಟೊತ್ತಿಗೆ ಕಲ್ಲಿದ್ದಾನೆ, ಆ ಕ್ಯಾಮ್ರಾಗಳಿಗೆ ನೀವು ಅಡ್ಯಾಪ್ಟ್ ಮಾಡಿ, ಅವ್ನು ಬಂದಿಲ್ಲ ಅಂದರೆ ಆಬ್ಸೆಂಟ್ ಹಾಕೋಕ್ಕೆ ಅವಕಾಶ ಇದೆ, ಸಂಬಳ ಕಟ್ ಮಾಡೋಕ್ಕೆ ಅವಕಾಶ ಇದೆ, ಏನು ಬೇಕಾದ್ರೂ ಮಾಡ್ಬೋದು, ಆತನ ಶಿಸ್ತು ಕ್ರಮ ತೊಗೊಳ್ಬೋದು. ನಮ್ಮಲ್ಲಿ ಅನೇಕರು ಬಿಡ್ತಾ ಇದ್ದಾರಲ್ಲ ಡ್ರೋನ್ನ, ಈ ಥರ ಒಂದು ಬಟನ್ ಇಟ್ಕೊಂಡ್ಬಿಟ್ಟವ್ರೆ, ಬಟನ್ ಒತ್ತಿಡಿ ದೇಶ ಕಾಣುತ್ತೆ ಅಂತ. ಆ ಥರ ಮಾಡೋಕ್ಕೆ ವ್ಯವಸ್ಥೆ ಇವತ್ತಿಗಿದೆ AI ನಲ್ಲಿ. ಮಾಡೋಕ್ಕಾಗಲ್ವಾ?
ಇದು ಇನ್ನೊಂದು ಪ್ರಶ್ನೆ. ಆ್ಯಂಡ್ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ಘಟನೆ ಕೂಡ ನಡೀತು. ನಾನು ಒಂದು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಸೈಟ್ಗೆ ವಿಡಿಯೋ ಮಾಡೋಕ್ಕೆ ಅಂತ ಹೋದಾಗ ಮೈಸೂರಿನಲ್ಲಿ, ಅಲ್ಲಿ ಒಬ್ಬ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದು ಕೂಡ ಸರ್ಕಾರದ ಇಲಾಖೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಸರ್ವೆ, ಆ ನೌಕರೊಬ್ಬರು ಬಂದು ಇಲ್ಲಿ ಸರ್ ವಿಡಿಯೋ ಮಾಡಬಾರ್ದು ಅಂತ ತಡೆದ್ರು. ಯಾಕೆ ಅಂದರೆ ಈ ಕಾರಣಕ್ಕೆ ಅಂತ ತೋರಿಸಿದ್ರು. ನಂತರ ಅದಕ್ಕೊಂದು ಪರ್ಮಿಷನ್ ಲೆಟರ್ ಇತ್ತು, ತೋರಿಸಿದೆ. ಆಗ ಅವರು ನನ್ನ ಜೊತೆಗೆ ಬೈಯಕ್ಕೆ ಶುರು ಮಾಡಿಬಿಟ್ರು, ನೀವು ಇಲ್ಲಿ ಬಂದುಬಿಡ್ತೀರಿ, ವಿಡಿಯೋ ಮಾಡಿಬಿಡ್ತೀರಿ, ಹಾಗೆ ಹೀಗೆ, ಇಲ್ಲಿ ನಮ್ಮ ಜನ ಜಾಸ್ತಿ ಆಗ್ತಾರೆ, ನಾವು ಹೆಂಗೆ ಹ್ಯಾಂಡಲ್ ಮಾಡೋದು, ಜನ ಕಮ್ಮಿ ಅಂತ ಕಿರ್ಚಾಡಕ್ಕೆ ಶುರು ಮಾಡಿದ್ರು. ನಾನು ಅಂದೆ, ಸರ್ ನೀವು ಸರ್ಕಾರಿ ನೌಕರರು, ನಿಮ್ಗೆ ಸಂಬಳ ಕೊಡ್ತಿರೋದೇ ಜನ, ಅವ್ರು ಬರಲಿ ಬಿಡಿ ಅಂದರೆ, ನಂಗೆ ಸಂಬಳ ಕೊಡ್ತಿರೋ ಜನ ಅಲ್ಲರಿ, ನಂಗೆ ಸಂಬಳ ಕೊಡ್ತಿರೋದು ಸರ್ಕಾರ ಅಂದರು. ನಂಗೆ ನಗು ಬಂದುಬಿಡ್ತು. ಸರ್ ನೀವು ಯಾವ ಸೀಮೆ ಸರ್ಕಾರಿ ನೌಕರರು? ವಾಟ್ ಡು ಯು ಮೀನ್ ಬೈ ಗೌರ್ನಮೆಂಟ್? ನಾನು ಸರ್ಕಾರಿ ನೌಕರ, ನಂಗೆ ಸರ್ಕಾರದಿಂದ ಸಂಬಳ ಬರುತ್ತೆ. ಸರ್ಕಾರ ಏನು ಸಿದ್ದರಾಮಯ್ಯನವ್ರು ಕೊಡ್ತಿದ್ದಾರಾ ದುಡ್ಡು? ಡಿ ಕೆ ಶಿವಕುಮಾರ್ ಅವ್ರು ಜೇಬಿಂದ ಕೊಡ್ತಿದ್ದಾರಾ? ಅಥವಾ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಅವ್ರ ಜೇಬಿಂದ ಕೊಡ್ತಿದ್ದಾರೆ ಹಣ? ಈ ದೇಶದ ಪ್ರತಿಯೊಬ್ಬ ತೆರಿಗೆದಾರ, ಈ ನಾಡಿನ ಪ್ರತಿಯೊಬ್ಬ ತೆರಿಗೆದಾರ, ಒಬ್ಬ ರೈತ, ಒಬ್ಬ ಆಟೋ ಡ್ರೈವರ್, ಒಬ್ಬ ಕೂಲಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ ಬಿಸ್ನೆಸ್ ಮನ್, ಒಬ್ಬ ಗೃಹಿಣಿ, ಒಂದು ಮಗು, ಎಲ್ಲರೂ ಈ ದೇಶದಲ್ಲಿ ಮಾಡುತ್ತಿರುವ ಟ್ರಾನ್ಸಾಕ್ಷನ್ಗಳಿಂದ ಬರುತ್ತಿರುವ ತೆರಿಗೆ ಹಣದಿಂದ ನಿಮ್ಗೆ ಸಂಬಳ ಬರುತ್ತಿರೋದು. ದಟ್ ಮೀನ್ಸ್ ನಿಮಗೆ ಸಂಬಳ ಕೊಡುತ್ತಿರುವನು ಈ ದೇಶದ ನಾಗರಿಕ, ಎ ಕಾಮನ್ ಮ್ಯಾನ್. ಅದು ನಿಮ್ಗೆ ಅಷ್ಟು ಪ್ರಜ್ಞೆ ಇಲ್ಲ ಸರ್ಕಾರಿ ನೌಕರನಿಗೆ, ಮೈಸೂರು ಭಾಗದ ASI ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಆ ನೌಕರನಿಗೆ. ಹಾಗಾಗಿ ನನ್ನ ಆಲೋಚನೆ ಏನು ಅಂದರೆ, ಇವರಿಗೆ ಸರ್ಕಾರಿ ನೌಕರರು, ಸರ್ಕಾರಿ ಉದ್ಯೋಗಿಗಳು ಅಂತ ಕರೆಯುವ ಬದಲು ಇವರನ್ನು ಸಾರ್ವಜನಿಕ ನೌಕರರು ಅಂತನ್ನುವ ಹೆಸರೇ ಬದಲಿಸಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಪ್ಲೀಸ್ ಚೇಂಜ್ ದಿ ಡೆಸಿಗ್ನೇಷನ್, ಪ್ಲೀಸ್ ಚೇಂಜ್ ದಿ ನೇಮ್. ಡೋಂಟ್ ಗಿವ್ ದೆಮ್ ನೇಮ್ ಆಸ್ ಗೌರ್ಮೆಂಟ್ ಎಂಪ್ಲಾಯೀಸ್. ದೇ ಆರ್ ಪಬ್ಲಿಕ್ ಎಂಪ್ಲಾಯೀಸ್, ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಅಲ್ವೇ? ಅದು ಭಾಳ ಮುಖ್ಯವಾಗಿ ಆಗಬೇಕಾಗಿರೋದು. ಬಹುಶಃ ಆವಾಗ ಇವ್ರನ್ನ ಕಂಟ್ರೋಲ್ ಮಾಡುವ, ಇವ್ರನ್ನ ಹ್ಯಾಂಡಲ್ ಮಾಡುವ ವಿಚಾರಗಳು ಬರದೇ ಹೋದರೆ ಭಾಳ ಸಮಸ್ಯೆ ಆಗುತ್ತೆ ಅಂತ ಅನ್ನೋದು, ಇವ್ರ ದರ್ಪ ಕಡಿಮೆ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನುಭವಗಳನ್ನು, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಹಾಕಿ ತಿಳಿಸಿ, ಬಹಳ ಮುಖ್ಯವಾಗಿ. ಆ್ಯಂಡ್ ಎರಡನೇದು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನ ಮುಂದೆಯೂ CC ಕ್ಯಾಮ್ರಾ ಹಾಕುವಂಥದ್ದು. ಮತ್ತು ಆ CC ಕ್ಯಾಮ್ರಾ ಯಾವುದೋ ಒಂದು ಆ್ಯಪ್ನಲ್ಲಿ ನಮ್ಗೆ ನೋಡೋಕ್ಕೆ ಯಾಕೆ ಸಿಗಬಾರ್ದು? ಯಾಕಂದ್ರೆ ನಾವು ಸಂಬಳ ಕೊಡ್ತಿರೋದು ಅವ್ರಿಗೆ. ಈ ದೇಶದಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ಡಿ ಗ್ರೂಪ್ನಿಂದ ಹಿಡ್ಕೊಂಡು ಎ ಗ್ರೂಪ್ನ ಪ್ರತಿಯೊಬ್ಬರಿಗೂ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ, ಎಲ್ಲರಿಗೂ ಸಂಬಳ ಕೊಡುತ್ತಿರುವವರು ನಾವು. ಅವರು ಅದು ಕೆಲವು ಕಾನ್ಫಿಡೆನ್ಷಿಯಲ್ಸ್ ಬೇಡ, ಆದರೆ ಗೌಪ್ಯ ಇಲ್ಲದೇ ಇರುವಂತಹ ಮಾಹಿತಿಗಳು ಆ ಥರ ಕೆಲಸ ಮಾಡುವ ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನು ಅವರನ್ನೊಂದು ಪ್ಲ್ಯಾಟ್ಫಾರ್ಮ್ ಅಡಿ ತಂದು ಆ ಕ್ಯಾಮ್ರಾಗಳೆಲ್ಲವೂ ನಾವು, ಈಗ ಉದಾಹರಣೆಗೆ ನನ್ನ ಬಡಾವಣೆಯ BBMP ಅಧಿಕಾರಿ ಈಗ ಏನು ಮಾಡುತ್ತಿದ್ದಾನೆ, ನನ್ನ ಬಡಾವಣೆಯ ಒಬ್ಬ ಪೊಲೀಸ್ ಅಧಿಕಾರಿ ಈಗ ಏನು ಮಾಡುತ್ತಿದ್ದಾನೆ, ನನ್ನ ಬಡಾವಣೆಯ ಒಬ್ಬ ಕಂದಾಯ ನೌಕರ ಏನು ಮಾಡ್ತಿದ್ದಾನೆ, ನನ್ನ ಬಡಾವಣೆಯ KPTCLನ ನೌಕರ ಏನು ನಾನು ಯಾಕೆ ಮಾಡೋಕ್ಕಾಗೋದಿಲ್ಲ? ಅವರು ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ, ಹೀಗೆ ಮಾಡ್ತೀರಿ ಹಾಗೆ ಮಾಡ್ತೀರಿ ಅಂತ. ಅವ್ರನ್ನ ಯಾಕೆ ನಾವು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ? ಯಾಕೆ ನಮಗೆ ಆ್ಯಕ್ಸಸ್ ಇಲ್ಲ ಅಲ್ವೇ? ಯಾಕಂದರೆ ನೀವು ಗಮನಿಸಿ, ಇದು ಬಹಳ ಸರಳವಾದಂಥ ಕೆಲಸ ಕ್ರಮ. ಟೆಕ್ನಾಲಜಿ ಇದೆ. ಬೆಂಗಳೂರಿನ ಬಹುತೇಕ ಟ್ರಾಫಿಕ್ ಸಿಗ್ನಲ್ಗಳು ಇವತ್ತು ಕ್ಯಾಮ್ರಾ, ಬಹುತೇಕ ಕಡೆ ಇವತ್ತು AI ಕ್ಯಾಮ್ರಾ ಕೂಡ ಇದೆ. ಕ್ಯಾಮ್ರಾ ಹಾಕಿ ಇವತ್ತು ಪೊಲೀಸ್ ಕಂಟ್ರೋಲ್ ರೂಮ್ ಇದೆ, ಆ ಪೊಲೀಸ್ ಕಂಟ್ರೋಲ್ ರೂಮಿಗೆ ಬರುತ್ತೆ, ಅಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ತಿರ್ತಾರೆ. ಗೊತ್ತಾಗ್ತಿದೆಯಾ? ಸೊ ವೈ ನಾಟ್ ಫಾರ್ ಎ ಕಾಮನ್ ಮ್ಯಾನ್? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ನಾನು ಕೇಳಬೇಕಾಗಿರೋಂಥದ್ದು. ನಿಮ್ಮ ಅನಿಸಿಕೆಗಳನ್ನು ಹಾಕಿ. ಸೊ ಅಕೌಂಟಬಿಲಿಟಿ ಆ್ಯಂಡ್ ಆ ವಿಡಿಯೋಗಳು ಸಿಗುವಂಥದ್ದು, ಡಿಜಿಟಲ್ ಬಳಸ್ಕೊಳ್ಳೋವಂಥದ್ದು, ಸರ್ಕಾರಿ ನೌಕರರ ಡೆಸಿಗ್ನೇಷನ್ ಚೇಂಜ್ ಮಾಡುವಂಥದ್ದು. ಸರ್ಕಾರಿ ನೌಕರಲ್ಲ, ಸಾರ್ವಜನಿಕ ನೌಕರರು. ಮತ್ತು ಅವರಿಗೆ ಬಹಳ ಮುಖ್ಯವಾಗಿ ತರಬೇತಿ ಕೊಡಿ. ದಯವಿಟ್ಟು ಸರ್ಕಾರದ ಇಲಾಖೆಗಳೇ, ದಯವಿಟ್ಟು ನಿಮ್ಮ ನೌಕರರಿಗೆ ನೀವು ತರಬೇತಿ ಕೊಡಿ. ಅವರಿಗೆ ದುಡ್ಡು ಕೊಡ್ತಿರೋದು ಪಬ್ಲಿಕ್, ಸಾರ್ವಜನಿಕ, ಈ ದೇಶದ ನಾಗರಿಕ. ಅವನು ಸರ್ಕಾರದಿಂದ ಸಂಬಳ ಬರ್ತಿಲ್ಲ. ಆ್ಯಂಡ್ ಸರ್ಕಾರ ಅಂದ್ರೇ ಜನ. ಡೆಮಾಕ್ರಸಿಯಲ್ಲಿ ಸರ್ಕಾರ ಅಂದ್ರೇ ಜನ. ಸರ್ಕಾರ ಅನ್ನೋದು ಸೆಪರೇಟ್ ಇಲ್ಲ, ಜನ ಅನ್ನೋದು ಸೆಪರೇಟ್ ಇಲ್ಲ. ಮೂಲಭೂತವಾದ ಪಾಠಗಳನ್ನು ನಾವು 4ನೇ ಕ್ಲಾಸಲ್ಲಿ ಓದಿದ ಪಾಠಗಳನ್ನು ಮತ್ತೆ ವಾಪಸ್ ಹೇಳಿ ಅವರಿಗೆ. ಇದು ನನ್ನ ಬಹಳ ಮುಖ್ಯವಾದಂಥ ವಿಚಾರಗಳು ಇರುವಂಥದ್ದು ಸ್ನೇಹಿತರೆ. ಇಲ್ಲೇ ಹೋದರೆ ಇವ್ರ ದರ್ಪ ದೌರ್ಜನ್ಯಗಳು ಅತಿಯಾಗ್ತವೆ ಅನ್ನೋದು ನನ್ನ ಬಹಳ ಮುಖ್ಯವಾದ ಅನಿಸಿಕೆ. ಹಾಗಾಗಿ ನಾನು ಮೊಟ್ಟ ಮೊದಲೇ ಈ ವಿಡಿಯೋ ಶುರು ಮಾಡೋಕ್ಕೆ ಮೊದಲೇ ಎತ್ಕೊಂಡಿದ್ದು, ಈ ವಿಡಿಯೋ ಪ್ರಾಮಾಣಿಕ ನೌಕರರಿಗಲ್ಲ. ನಿಮಗೆ ಬೇಸರ ಆಗಿದ್ದರೆ ಈ ವಿಡಿಯೋ ನಿಮ್ಗೆ ಅಲ್ವೇ ಅಲ್ಲ. ಎನಿವೆ ನೋಡಿ, ಒಬ್ಬ ಆರ್ ಟಿ ಒ ಬಂದು ಕೂತ್ಕೊಂಡು ಅವನ ಸೀಟಲ್ಲಿ 10,000 ಗಾಡಿಗಳಿಗೆ ತಾನು ಆ ಗಾಡಿಗಳನ್ನು ನೋಡ್ದೇ FC ಮಾಡ್ತಾನೆ ಅಂದರೆ ಈ ದೇಶದ ಎಂಥ ದೊಡ್ಡ ಕ್ರೈಮು. ಅವನು ಯಾರೋ ಒಬ್ಬ, ಅವನಿರಲಿ KP ಅಗ್ರಹಾರ ಪೊಲೀಸ್, ನೀವೆಲ್ಲರೂ ವಿಡಿಯೋ ನೋಡಿದಿರಿ, ಹಾಡು ಹಗಲೇ ಪೊಲೀಸ್ ಗ್ರೌಂಡ್ಸಲ್ಲೇ ಲಂಚ ತೊಗೊಳಕ್ಕೆ ಬರ್ತಾನೆ. ಎಂಥ ದೊಡ್ಡ ಕ್ರೈಮ್. ಇದಕ್ಕೆಲ್ಲ ಕೇಳಿದ್ರೆ ಇವ್ರು ಹೇಳೋದು ಏನು ಗೊತ್ತಾ? ಸಾರ್, ನಮ್ಮ ಮೇಲ್ಗಡೆ ಪೊಲಿಟಿಷಿಯನ್ಸ್ ಇರ್ತಾರೆ ಸಾರ್ ಅಂತ. ಪೊಲಿಟಿಷಿಯನ್ಸ್ ಇರ್ತಾರೆ, ಅವ್ರು ನಮ್ಮನ್ನ ಇದು ಮಾಡ್ತಾರೆ ಸಾರ್, ನಾವು ಲಂಚ ತೊಗೊಂಡವ್ರಿಗೆ ಮಾಮೂಲಿ ಇಷ್ಟಿಷ್ಟು ಕೊಡಬೇಕಾಗತ್ತೆ, ಇಲ್ಲ ಅಂತಂದರೆ ಅವ್ರು ನಮ್ಮನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಸಾರ್. ಏನು ಸಾರ್, ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಓದಿಸ್ಬೇಕು, ಏನೋ ಕತೆ ಹೇಳ್ತಾರೆ. ಡೂ ನಾಟ್ ಕಮ್. ನಿಮಗೆ ಅಷ್ಟು ಇದಿತ್ತು ಅಂದರೆ ಬರಬೇಡಿ ಈ ಸರ್ಕಾರಿ ನೌಕರಿಗೆ. ದಟ್ ಮೀನ್ಸ್ ಇವತ್ತಿಂದ ನಾನು ಹೇಳೋದು ಸಾರ್ವಜನಿಕ ನೌಕರಿಗೆ. ಬಂದ್ರಾ, ಆಗಲಿಲ್ವಾ, ರೆಸಿಗ್ನೇಷನ್ ಬಿಟ್ಟು ಬೇರೆ ಮಾಡಿ.
ಅಂತ ನೀನು ಅಲ್ಲಿ ಕೂತ್ಕೊಂಡು ನೀನು ಜನಕ್ಕೆ ಮೋಸ ಮಾಡ್ತಾ ಜನರ ತಲೆ ತಿಂತ ಜನರನ್ನೆಲ್ಲ ತಬರ ಇದನ್ನಲ್ಲ ತೇಜಸ್ವಿ ಕಥೆಯ ಆ ತಬರ ಥರ ಟೇಬಲಿಂದ ಟೇಬಲ್ಗೆ ಇವತ್ತಿಗೂ ಡಿಜಿಟಲ್ ಕಾಲದಲ್ಲೂ ಅಲಿಸ್ತಾ ಅವ್ರನ್ನ ಶೋಷಣೆ ಮಾಡೋದು ನಿನಗೆ ಸರಿ ಇದೆ, ನಿನ್ನ ಕುಟುಂಬಕ್ಕೋಸ್ಕರ ಒಬ್ಬನಿಗೋಸ್ಕರ. ಅದಕ್ಕೆ ಪೊಲಿಟಿಷಿಯನ್ಸ್ ವಿಚಾರಕ್ಕೆ ಬಂದಾಗ ನಾನು ಹೇಳೋದೇನು ಅಂತಂದರೆ, ಒಂದು ಭಾಳ ದೊಡ್ಡ ಸೇಯಿಂಗ್ ಇದೆ ಪೊಲಿಟಿಕಲ್ ಸೈನ್ಸಲ್ಲಿ. ಯಾವ ದೇಶ ಒಂದು ಡೆಮೋಕ್ರಸಿಯಲ್ಲಿ, ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ದೇಶ ಮತ್ತು ಆ ದೇಶದ ಜನಪ್ರತಿನಿಧಿಯನ್ನು ಪ್ರಶ್ನೆ ಕೇಳೋದನ್ನು ಬಿಟ್ಟು ಅವನನ್ನು ನಾಯಕ ಅಂತ ಹೇಳಿ ಆರಾಧಿಸ್ತಾರಲ್ಲ, ಆ ಪ್ರಜಾಪ್ರಭುತ್ವ ಬಹಳ ದೊಡ್ಡ ಅಪಾಯದಲ್ಲಿದೆ ಅನ್ನೋದು ಒಂದು ಬಹಳ ದೊಡ್ಡ ಸೇಯಿಂಗ್. ಅಂದರೆ ಎ ಕಂಟ್ರಿ ಆ್ಯಂಡ್ ಕಂಟ್ರಿಮೆನ್ ವೇರ್ ಎಲೆಕ್ಟೆಡ್ ಪೀಪಲ್ ಆರ್ ನಾಟ್ ಕ್ವಶ್ಚನ್ಡ್, ರಾದರ್ ದೇ ಆರ್ ವರ್ಷಿಪ್ಡ್, ಹಂಗಾದಾಗ ಆ ದೇಶ ದೊಡ್ಡ ಸಮಸ್ಯೆಲಿದೆ ಅಂತ. ಡೆಮೋಕ್ರಸಿಯಲ್ಲಿ ಅವರೆಲ್ಲರೂ ನಾವು ನಮ್ಮ ಕೆಲಸಗಳಿಗೆ ಇಟ್ಕೊಂಡಿರುವಂಥ ಕೆಲಸಗಾರರು, ಇನ್ಕ್ಲೂಡಿಂಗ್ CM ಅಲ್ವೇ. ನಾನು ಅಲ್ಲಿ ಕೂತ್ಕೊಂಡು ಲಾ ಪಾಸ್ ಮಾಡೋಕ್ಕಾಗತ್ತಾ? ನನಗೆ ಕೆಲಸ ಇದೆ, ಐ ಆಮ್ ಯೂಟ್ಯೂಬರ್, ನೀವು ಒಬ್ಬ ಬಿಸ್ನೆಸ್ ಮನ್, ಇನ್ನೂ ಯಾರೋ ಡ್ರೈವರ್ಸ್ ಇರ್ತೀರಿ, ಅಥವಾ ಇನ್ಯಾರೋ ಒಬ್ಬರು ಡಾಕ್ಟರ್ ಇರ್ತೀರಿ, ಇನ್ನೊಬ್ರು ಇಂಜಿನಿಯರ್ ಇರ್ತೀರಿ, ಇನ್ನೊಬ್ಬರು ಟೀಚರ್ ಇರ್ತೀರಿ, ಇನ್ನೊಬ್ರು ಹೌಸ್ ಮೇಡ್ ಮನೆ ಕೆಲಸದವ್ರು ಇರ್ತೀರಿ, ಇನ್ನೊಬ್ರು ಸ್ಟೂಡೆಂಟ್ ಇರ್ತೀರಿ. ಎಲ್ರಿಗೂ ಅವ್ರವ್ರ ಕೆಲಸಗಳಿರ್ತವೆ. ನನಗೆ ಓಡಾಡೋಕ್ಕೆ ಸುಸೂತ್ರವಾದ ರಸ್ತೆ ಕೊಡಿ, ನನಗೆ ಕುಡಿಯೋಕ್ಕೆ ಒಳ್ಳೆ ನೀರು ಕೊಡಿ, ನನ್ನ ಮಕ್ಕಳಿಗೆ ಓದೋಕ್ಕೆ ಒಳ್ಳೆ ಎಜುಕೇಷನ್ ಕೊಡಿ, ನನಗೆ ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಆಸ್ಪತ್ರೆ ಕೊಡಿ, ನಾನು ಚೆನ್ನಾಗಿ ಊಟ ಮಾಡೋಕ್ಕೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಡಿ. ಇದನ್ನೆಲ್ಲ ಮಾಡೋಕ್ಕೆ ನಿಮ್ಮನ್ನ ಇಟ್ಟಿರೋದು. ನೀವು ಮಾತ್ರ ತಿಂದು ಕೊಬ್ಬೋದು, ನಾವು ಮಾತ್ರ ಬಡವರಾಗೋದಲ್ಲ. ಬಹಳ ಮುಖ್ಯವಾಗಿ ಯೋಚಿಸಿ, ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರೆಲ್ಲ ಗಮನ ಹರಿಸಲಿ. ಭಾಳ ಮುಖ್ಯವಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗಲಿ. ಇದನ್ನು ನೋಡಿ ಹಾಗೆ ಇರಬೇಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ನಿಮ್ಮ ಮುಕ್ತ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಕೂಡ ನಾನು ಮುಕ್ತವಾಗಿ ಕೇಳ್ತೀನಿ, ಏನು ಎರಡನೇ ಮಾತೇ ಇಲ್ಲ ಅಂತ ಕೇಳ್ಕೊತಾ, ಸರ್ಕಾರಿ ನೌಕರ ಅಲ್ಲ ಸಾರ್ವಜನಿಕ ನೌಕರ ನೀನು ಅನ್ನೋದನ್ನು ಭಾಳ ಮುಖ್ಯವಾಗಿ ಗಮನದಲ್ಲಿಟ್ಕೊ.